ನಮಸ್ಕಾರ, ನಾನು ಗೌರಮ್ಮ ಹೆಚ್ ಅಂಗಡಿ, ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಡಿಪಾರ್ಟ್ಮೆಂಟ್ ಆಫ್ ಪೊಲಿಟಿಕಲ್ ಸೈನ್ಸ್. ಸೊ BA ಪದವಿಯ ರಾಜ್ಯಶಾಸ್ತ್ರ ವಿಷಯದಲ್ಲಿ ಬರುವ ಇಂಟ್ರೊಡಕ್ಷನ್ ಟು ಪೊಲಿಟಿಕಲ್ ಸೈನ್ಸ್. ಸೊ ರಾಜ್ಯಶಾಸ್ತ್ರಕ್ಕೆ ಪರಿಚಯ ಈ ಒಂದು ಚಾಪ್ಟರ್ನಲ್ಲಿ ಬರ್ತಕ್ಕಂತಹ ಇಂಪಾರ್ಟೆನ್ಸ್ ಆಫ್ ಸ್ಟಡಿ ಆಫ್ ಪೊಲಿಟಿಕಲ್ ಸೈನ್ಸ್, ರಾಜ್ಯಶಾಸ್ತ್ರದ ಅಧ್ಯಯನದ ಮಹತ್ವ. ಸೊ ಈ ವಿಷಯವನ್ನು ಕುರಿತು ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಸೊ ಬೀಯಿಂಗ್ ಪೊಲಿಟಿಕಲ್ ಸೈನ್ಸ್ ಸ್ಟೂಡೆಂಟ್ಸ್, ವಿ ಮಸ್ಟ್ ನೋ ದ ಇಂಪಾರ್ಟೆನ್ಸ್ ಆಫ್ ದ ಸ್ಟಡಿ ಆಫ್ ಅವರ್ ಸಬ್ಜೆಕ್ಟ್. ಸೊ ಯಾಕೆ ಇದನ್ನು ಓದ್ತಾ ಇದ್ದೀವಿ ಅನ್ನೋ ಒಂದು ಸ್ಪಷ್ಟ ಪರಿಕಲ್ಪನೆ ಇದ್ದಾಗ ಮಾತ್ರ ಸೊ ಆ ವಿಷಯವನ್ನು ನಾವು ಇನ್ನೂ ಹೆಚ್ಚು ಚೆನ್ನಾಗಿ ಮನನ ಮಾಡ್ಕೊಳ್ಬೋದು, ಹೆಚ್ಚು ಪರಿಣಾಮಕಾರಿಯಾಗಿ ವಿಷಯವನ್ನು ನಾವು ತಿಳ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಸೊ ವಿ ಮಸ್ಟ್ ನೋ ದ ಇಂಪಾರ್ಟೆನ್ಸ್ ಆಫ್ ದ ಸ್ಟಡಿ ಆಫ್ ದಿಸ್ ಸಬ್ಜೆಕ್ಟ್. ಓಕೆ, ಸೊ ಇಲ್ಲಿ ದೊಡ್ಡ ದೊಡ್ಡ ನಾವು ರಾಜನೀತಿ ತಜ್ಞರು ಅಂತ ಹೇಳ್ತೇವೆ, ಅವರು ಮತ್ತು ದೊಡ್ಡ ಚಿಂತಕರು ಎಲ್ಲ ರಾಜ್ಯಶಾಸ್ತ್ರದ ಒಂದು ಮಹತ್ವದ ಕುರಿತು ತಮ್ಮದೇ ಆದಂಥ ಹೇಳಿಕೆಗಳನ್ನ ನೀಡಿದ್ದಾರೆ. ಜಾರ್ಜ್ ಬರ್ನಾರ್ಡ್ ಶಾ ಅವರು ಕೂಡ ಒಬ್ಬರು. ಸೊ ಹಿ ಸೇಸ್ ದಟ್ ಎ ಸಿವಿಲೈಸೇಷನ್ ಕ್ಯಾನ್ ಬಿ ಪ್ರೊಟೆಕ್ಟೆಡ್ ಓನ್ಲಿ ಬೈ ದ ಪೊಲಿಟಿಕಲ್ ಸೈನ್ಸ್ ಅಂತ. ಸೊ ಇಲ್ಲಿ ಕನ್ನಡದಲ್ಲಿ ಭಾಷಾಂತರ ಸ್ವಲ್ಪ ತಪ್ಪಾಗಿದೆ, ಕ್ಷಮಿಸಿ. ಇಲ್ಲಿ ರಾಜಕೀಯವನ್ನು ಬದಲಾಗಿ ನಾಗರಿಕತೆಯನ್ನು, ಸೊ ನಾಗರಿಕತೆಯನ್ನು ರಾಜಕೀಯ ವಿಜ್ಞಾನದಿಂದ ಮಾತ್ರ ರಕ್ಷಿಸೋಕ್ಕೆ ಸಾಧ್ಯ ಅಂತ ಜಾರ್ಜ್ ಬರ್ನಾರ್ಡ್ ಶಾ ಹೇಳ್ತಾರೆ. ತುಂಬ ಸರಿಯಾದಂತಹ ಒಂದು ಹೇಳಿಕೆ ಇದು. ಯಾಕೆಂದರೆ ನಾವೇನು ಸಿವಿಲೈಸೇಷನ್ ಅಂತ ಏನು ಕರಿತೀವಿ, ಸೊ ಅದು ಆರಂಭದಿಂದನೂ ಕೂಡ ನಾವು ಸಿವಿಲೈಸೇಷನ್ ಹೇಗೆ ಹುಟ್ಟಿಕೊಳ್ತು, ನಾಗರಿಕತೆ ಹುಟ್ಟುಕೊಳ್ಳೋಕ್ಕಿಂತ ಮುಂಚೆ ವ್ಯವಸ್ಥೆ ಹೇಗಿತ್ತು ಅನ್ನೋದರಿಂದ ನಾವು ರಾಜ್ಯಶಾಸ್ತ್ರದ ಅಧ್ಯಯನವನ್ನು ಶುರು ಮಾಡ್ತೇವೆ. ರಾಜ್ಯಶಾಸ್ತ್ರದಲ್ಲಿ ರಾಜ್ಯದ ಉಗಮ ಸಿದ್ಧಾಂತದಲ್ಲಿ ಸಾಮಾಜಿಕ ಒಪ್ಪಂದ ಯಾಕೆ ಬಂತು, ಸಾಮಾಜಿಕ ಒಪ್ಪಂದದ ಮೂಲಕ ಅಸ್ತಿತ್ವಕ್ಕೆ ಬಂದಂಥ ರಾಜ್ಯ ಮುಂಚಿನ ಸ್ಥಿತಿ ಹೇಗಿತ್ತು ಅನ್ನೋದನ್ನು ನಾವು ನೋಡ್ತೇವೆ. ಈ ಹಾಬ್ಸ್, ಲಾಕ್, ರೂಸೋ ಇವರೆಲ್ಲ ವಿವರಿಸ್ತಾರೆ. ಬಿಫೋರ್ ಸ್ಟೇಟ್ ಏನು ಒಂದು ಸ್ಥಿತಿ, ಸ್ಟೇಟ್ ಆಫ್ ನೇಚರ್ ಅಂತ ಏನು ಕರಿತೀವಿ, ಅಲ್ಲಿ ಪರಿಸ್ಥಿತಿ ಹೇಗಿತ್ತು. ಹಾಬ್ಸ್ ಹೇಳ್ತಾನೆ, ಸೊ ರಾಜ್ಯ ಹುಟ್ಟೋಕ್ಕಿಂತ ಮುಂಚೆ, ರಾಜ್ಯದ ಉಗಮಕ್ಕಿಂತ ಮುಂಚೆ ನೈಸರ್ಗಿಕ ಸ್ಥಿತಿಯಲ್ಲಿ ಮಾನವ ಅನಾಗರಿಕನಾಗಿದ್ದ. ಸೊ ಅವನ ನಡುವೆ ದ್ವೇಷ, ಅಸೂಯೆ, ಜಗಳ, ಗೊಂದಲ ತುಂಬಿ ತುಳುಕ್ತಾ ಇತ್ತು. ಹೀಗಾಗಿ ಅವನು ಸಾಮಾಜಿಕ ಒಪ್ಪಂದದ ಮೂಲಕ ರಾಜ್ಯವನ್ನು ಸ್ಥಾಪಿಸ್ತಾನೆ. ಆ ಸಾಮಾಜಿಕ ಒಪ್ಪಂದದ ಮೂಲಕ ಸಿವಿಲ್ ಸೊಸೈಟಿ, ಪೊಲಿಟಿಕಲ್ ಲೈಫ್ ಇದಕ್ಕೆಲ್ಲ ಅವನು ಕಾಲಿಡ್ತಾನೆ. ನಂತರ ಆಧುನಿಕ ನಾಗರಿಕತೆಯನ್ನು ರಾಜ್ಯದ ಸಹಾಯದಿಂದ, ರಾಜ್ಯದ ರಕ್ಷಣೆಯ ಅಡಿಯಲ್ಲಿ ಅವನು ಬೆಳೆಸ್ತಾ ಬರ್ತಾನೆ ಅಂತ ಏನು ನಾವು ಓದ್ತೇವೆ. ಸೊ ಅದೆಲ್ಲವೂ ಕೂಡ ರಾಜ್ಯಶಾಸ್ತ್ರದಲ್ಲಿ ನಾವು ಓದೋದು. ಸೊ ಇವತ್ತಿನ ಒಂದು ಮಟ್ಟಕ್ಕೆ, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ನಾವು ನಾಗರಿಕತೆಯನ್ನು ಬೆಳೆಸ್ಕೊಂಡು ಹೋಗಿದ್ದೀವಿ ಎಲ್ಲ ರಾಷ್ಟ್ರಗಳು ಅಂದರೆ ಓನ್ಲಿ ವಿತ್ ದ ಹೆಲ್ಪ್ ಆಫ್ ದ ಪೊಲಿಟಿಕಲ್ ಸೈನ್ಸ್ ಅನ್ನೋದನ್ನು ನಾವು ಖಂಡಿತ ಒಪ್ಕೊಳ್ಳೇಬೇಕಾಗತ್ತೆ. ದೆನ್ ಕೌಟಿಲ್ಯ, ಸೊ ನಮ್ಮ ಭಾರತದ ಪ್ರಾಚೀನ ನೀತಿ ತಜ್ಞ, ಪ್ರಸಿದ್ಧ ನೀತಿ ತಜ್ಞರಾದಂಥ ಕೌಟಿಲ್ಯ ತಮ್ಮ ಅರ್ಥಶಾಸ್ತ್ರ ಪುಸ್ತಕದಲ್ಲಿ ಏನು ಹೇಳ್ತಾರೆ ಅಂದರೆ, ಎ ಸ್ಟಡಿ ಆಫ್ ಪೊಲಿಟಿಕಲ್ ಸೈನ್ಸ್ ಈಸ್ ಇನ್ಎವಿಟೇಬಲ್ ಟು ಆಲ್ ದ ಸಿಟಿಸನ್ಸ್ ಇನ್ ದ ಕಂಟೆಂಪರರಿ ವರ್ಲ್ಡ್. ಸೊ ಏನು ಸಮಕಾಲೀನ ಜಗತ್ತಿನ ಎಲ್ಲ ನಾಗರಿಕರಿಗೆ ರಾಜಕೀಯ ವಿಜ್ಞಾನವನ್ನು, ರಾಜ್ಯಶಾಸ್ತ್ರವನ್ನು ಅಧ್ಯಯನ ಮಾಡೋದು ಅನಿವಾರ್ಯವಾಗಿದೆ. ಯಾಕೆ ಅಂದರೆ, ಸೊ ನಾವಿವತ್ತು ನಾಗರಿಕ ಸಮಾಜದಲ್ಲಿದ್ದೇವೆ. ಸೊ ನಾವು ಪ್ರತಿನಿತ್ಯ ಒಂದಿಲ್ಲ ಒಂದು ನಿಯಮಗಳಿಗೆ ಒಳಪಡ್ತಾ ಇದ್ದೇವೆ. ಒಂದು ವ್ಯವಸ್ಥಿತ ಜೀವನವನ್ನು ನಡೆಸೋದಕ್ಕೆ ಕಾನೂನುಗಳಿಗೆ ಒಳಪಡ್ತಾ ಇದ್ದೇವೆ. ಅದು ಸಾಮಾನ್ಯ ಕಾನೂನು ಆಗಿರ್ಬೋದು, ಮೂಲಭೂತ ಕಾನೂನು, ಸಂವಿಧಾನ ಆಗಿರ್ಬೋದು. ಸೊ ಇವೆಲ್ಲದಕ್ಕೂ ನಮ್ಮ ಜೀವನ ಹೆಜ್ಜೆ ಹೆಜ್ಜೆಗೂ ಒಳಗಾಗೋದ್ರಿಂದ ವಿ ಮಸ್ಟ್ ನೋ ಅಬೌಟ್ ದ ಪೊಲಿಟಿಕಲ್ ಸೈನ್ಸ್ ಇನ್ಎವಿಟೇಬಲಿ. ಯಾಕಂದರೆ ಪೊಲಿಟಿಕಲ್ ಸೈನ್ಸೇ ಇದನ್ನೇನು ಮಾಡುತ್ತೆ, ಸೊ ನಾಗರಿಕನ ಹಕ್ಕುಗಳೇನು, ಕರ್ತವ್ಯಗಳೇನು, ಸರ್ಕಾರದ ಅಧಿಕಾರ ವ್ಯಾಪ್ತಿ ಎಷ್ಟು, ಸರ್ಕಾರದಕ್ಕಿರ್ತಕ್ಕಂಥ ವಿಶೇಷ ಅಧಿಕಾರಗಳೇನು, ಇವೆಲ್ಲವನ್ನು ಕೂಡ ನಾವು ರಾಜ್ಯಶಾಸ್ತ್ರದಲ್ಲೇ ಓದ್ತೇವೆ. ಇದನ್ನು ತಿಳ್ಕೊಳ್ಳೋದು ಇವತ್ತು ಪ್ರತಿಯೊಬ್ಬ ನಾಗರಿಕನ ಮೂಲಭೂತ ಅಗತ್ಯ ಅಂತ ಹೇಳಿ ಕೌಟಿಲ್ಯ ಅವತ್ತೇ ಹೇಳಿದರು. ಸೊ ದಿಸ್ ಇಸ್ ದ ಇಂಪಾರ್ಟೆನ್ಸ್ ಆಫ್ ದಿಸ್ ಸಬ್ಜೆಕ್ಟ್. ದೆನ್ ರಾಬರ್ಟ್ ದಾಲ್ ಅನ್ನೋರು ಹೇಳ್ತಾರೆ, ಪೊಲಿಟಿಕ್ಸ್ ಈಸ್ ಇನ್ಎವಿಟೇಬಲ್ ಫಾರ್ ದ ಎಕ್ಸಿಸ್ಟೆನ್ಸ್ ಆಫ್ ಹ್ಯೂಮನ್ ಕೈಂಡ್ ಅಂತ. ಸೊ ಅಂದರೆ ಮಾನವನ ಅಸ್ತಿತ್ವಕ್ಕೆ ರಾಜಕೀಯ ಅತಿ ಅನಿವಾರ್ಯ. ಯಾಕಂದರೆ ಅಷ್ಟು ನಮ್ಮ ಜೀವನದ ಜೊತೆಗೆ ಬೆರೆತು ಬಿಟ್ಟಿದೆ ಆಡಳಿತ ಅನ್ನೋದು. ಈಗ ನೋಡಿ, ನಾವು ಸ್ಟೇಟ್ಲೆಸ್ ಆರ್ ಗೌರ್ಮೆಂಟ್ಲೆಸ್ ಸೊಸೈಟಿನ ಊಹಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಯಾವುದೇ ಒಂದು ಪ್ರದೇಶದಲ್ಲಿ ಸರ್ಕಾರ ಇಲ್ಲದೆ, ಚುನಾಯಿತ ಸರ್ಕಾರ ಏನಾದರೂ ಸರ್ಕಾರವನ್ನು ಚುನಾಯಿಸೋದು, ಸರ್ಕಾರವನ್ನು ರಚಿಸೋದು ತಡವಾದರೆ ಯಾವುದೇ ಕಾರಣದಿಂದ ಆ ಒಂದು ಪ್ರದೇಶದಲ್ಲಿ ಎಷ್ಟೊಂದು ಅಸ್ತವ್ಯಸ್ತತೆ, ಆಡಳಿತದ ಅಸ್ತವ್ಯಸ್ತತೆ ಉಂಟಾಗತ್ತೆ ಅನ್ನೋದನ್ನು ನಾವು ನೋಡ್ತೇವೆ ಅನೇಕ ದೃಷ್ಟಾಂತಗಳ ಮೂಲಕ. ಸೊ ಫಾರ್ ದ ಎಕ್ಸಿಸ್ಟೆನ್ಸ್ ಆಫ್ ಹ್ಯೂಮನ್ ಕೈಂಡ್ ಪೊಲಿಟಿಕ್ಸ್ ಈಸ್ ಇನ್ಎವಿಟೇಬಲ್ ಅಂತ ಇವರು ಹೇಳ್ತಾರೆ. ಸೊ ದೆನ್ ವಾಟ್ ಆರ್ ದಿ ಪಾಯಿಂಟ್ಸ್ ದಟ್ ಹೈಲೈಟ್ ದ ಇಂಪಾರ್ಟೆನ್ಸ್ ಆಫ್ ದ ಸ್ಟಡಿ ಆಫ್ ಪೊಲಿಟಿಕಲ್ ಸೈನ್ಸ್ ಅನ್ನೋದನ್ನು ನೋಡೋದಾದರೆ ಒಂದೊಂದಾಗಿ ನೋಡೋಣ.
ಸೊ ಇಟ್ ಇನ್ಕಲ್ಕೇಟ್ ಪೊಲಿಟಿಕಲ್ ಅವೇರ್ನೆಸ್. ಸೊ ರಾಜಕೀಯ ಜಾಗೃತಿಯನ್ನು ಇದು ಮೂಡಿಸುತ್ತೆ. ಎಸ್, ಪ್ರತಿಯೊಬ್ಬ ಪ್ರಜೆಗೂ ಕೂಡ ತನ್ನ ಹಕ್ಕು ಏನು, ಸೊ ಒಂದು ಸರ್ಕಾರದ ವ್ಯವಸ್ಥೆಯಲ್ಲಿ ನಾನು ಇದ್ದೀನಿ, ವಾಸವಾಗಿದ್ದೀನಿ, ಸೊ ಒಂದು ಸರ್ಕಾರ ನನ್ನನ್ನು, ಒಂದು ರಾಜ್ಯ ನನ್ನನ್ನು, ರಾಜ್ಯದ ನಿಯಮಗಳು ನನ್ನನ್ನು ನಿಯಂತ್ರಿಸ್ತಿದ್ದಾವೆ, ನನ್ನ ಹಕ್ಕುಗಳನ್ನು ರಕ್ಷಿಸ್ತಿದ್ದಾವೆ, ನನ್ನ ಕರ್ತವ್ಯಗಳನ್ನು ಬಯಸ್ತಿದ್ದಾವೆ ಅಂತಂದಾಗ ನಾವು ಜಾಗೃತಿಯನ್ನು, ಅಂದರೆ ಸೊ ಏನೇನು ಆಗ್ತಿದೆ ನನ್ನ ಸುತ್ತಮುತ್ತಲು, ನನಗೆ ಎಷ್ಟು ಹಕ್ಕುಗಳಿದ್ದಾವೆ, ಆ ಹಕ್ಕುಗಳು ನನಗೆ ಸಂಪೂರ್ಣವಾಗಿ ಅನುಭವಿಸೋಕ್ಕೆ ಸಿಗ್ತಾ ಇದ್ದಾವ, ನನ್ನ ಕರ್ತವ್ಯಗಳೇನು, ನನ್ನ ಕರ್ತವ್ಯಗಳನ್ನು ಪಾಲಿಸದೆ ಹೋದರೆ ಏನಾಗತ್ತೆ, ನನ್ನ ಹಕ್ಕುಗಳನ್ನು ಯಾರಾದರೂ ಕಸಿದುಕೊಳ್ತಿದ್ದಾರಾ. ಸೊ ಈ ರೀತಿ ನಮ್ಮ ಒಂದು ಸ್ವಂತ ಜೀವನವನ್ನು ನಡೆಸೋದಕ್ಕೆ ಬೇಕಾದಂತಹ ಸುವ್ಯವಸ್ಥೆಯನ್ನು ಮಾಡ್ಕೊಳ್ಬೇಕಾದ್ರೂ ಕೂಡ ಯು ಮಸ್ಟ್ ಹ್ಯಾವ್ ದ ಪೊಲಿಟಿಕಲ್ ಅವೇರ್ನೆಸ್. ಸೊ ಇದನ್ನು ರಾಜ್ಯಶಾಸ್ತ್ರ ಒದಗಿಸುತ್ತೆ. ದೆನ್ ಇಂಪಾರ್ಟ್ಸ್ ನಾಲೆಜ್ ಆಫ್ ದ ಸ್ಟೇಟ್ ಆ್ಯಂಡ್ ಗೌರ್ಮೆಂಟ್. ರಾಜ್ಯ ಮತ್ತು ಸರ್ಕಾರದ ಒಂದು ಜ್ಞಾನವನ್ನು ನೀಡುತ್ತೆ ಖಂಡಿತ. ಸೊ ನಾವು ರಾಜ್ಯಶಾಸ್ತ್ರದಲ್ಲಿ ರಾಜ್ಯದ ಉಗಮ ಹೇಗಾಯಿತು, ರಾಜ್ಯದ ಉದ್ದೇಶಗಳೇನು, ಗುರಿಗಳೇನು, ಸ್ವರೂಪ ಏನು, ಸೊ ಅದು ಉಗಮವಾದಾಗಿನಿಂದ ಇಲ್ಲಿವರೆಗೂ ಏನೇನು ಸುಧಾರಣೆಗಳನ್ನು, ಸ್ವರೂಪವನ್ನು ಬದಲಿಸ್ತಾ ಬಂದಿದೆ. ಸೊ ಪ್ರಾಚೀನ ಕಾಲದ ರಾಜ್ಯದ ಸ್ವರೂಪ ಮತ್ತು ಉದ್ದೇಶ ಏನಾಗಿತ್ತು, ಪ್ರಸ್ತುತ ರಾಜ್ಯದ ಸ್ವರೂಪ ಮತ್ತು ಉದ್ದೇಶ ಏನಾಗಿದೆ, ಇನ್ನು ಮುಂದಿನ ದಿನಗಳಲ್ಲಿ ನಾವು ರಾಜ್ಯದಿಂದ ಇನ್ನೂ ಏನನ್ನು ಬದಲಾವಣೆಯನ್ನು, ಹೊಸದನ್ನು ಬಯಸ್ತೇವೆ. ದೆನ್ ಹಾಗೆ ಸರ್ಕಾರದ ಬಗ್ಗೆ, ಸರ್ಕಾರದ ಸ್ವರೂಪ ಏನು, ಉದ್ದೇಶಗಳೇನು, ವಿವಿಧ ಸ್ವರೂಪದ ಸರ್ಕಾರಗಳು ಯಾವ್ಯಾವು, ಸೊ ಇದೆಲ್ಲವನ್ನು ಕೂಡ ನಾವು ರಾಜ್ಯಶಾಸ್ತ್ರದಲ್ಲಿ ತಿಳ್ಕೊಳ್ತೇವೆ. ದೆನ್ ಟು ಅಕ್ವೈರ್ ದ ನಾಲೆಜ್ ಆಫ್ ಪೊಲಿಟಿಕಲ್ ಥಿಯರೀಸ್. ಸೊ ರಾಜಕೀಯ ಸಿದ್ಧಾಂತಗಳು ಸಾಕಷ್ಟು ಸಾಂಪ್ರದಾಯಿಕ ಮತ್ತು ಆಧುನಿಕ ಸಿದ್ಧಾಂತಗಳಿದ್ದಾವೆ ರಾಜಕೀಯಕ್ಕೆ ಸಂಬಂಧಪಟ್ಟ ಹಾಗೆ. ಸೊ ಉದಾಹರಣೆಗೆ ಪ್ರಜಾಪ್ರಭುತ್ವ ಆಗಿರ್ಬೋದು, ಕಮ್ಯುನಿಸಮ್ ಆಗಿರ್ಬೋದು, ಕ್ಯಾಪಿಟಲಿಸಮ್ ಆಗಿರ್ಬೋದು, ಸೊ ಈ ರೀತಿ ಉದಾರವಾದ ಆಗಿರ್ಬೋದು, ಸಾಕಷ್ಟು ಸಿದ್ಧಾಂತಗಳು ಬರ್ತವೆ. ಸೊ ಅವೆಲ್ಲ ಸಿದ್ಧಾಂತಗಳದ್ದು ಸಾರ ಏನು, ಉದ್ದೇಶ ಏನು, ಸ್ವರೂಪ ಏನು, ಇವುಗಳನ್ನ ತಿಳ್ಕೊಂಡು ಸೊ ಆ ಸಿದ್ಧಾಂತಗಳು ಎಷ್ಟರ ಮಟ್ಟಿಗೆ ಯಾವ ಪ್ರದೇಶದಲ್ಲಿ ಅವುಗಳನ್ನು ಜಾರಿ ಮಾಡಿಕೊಳ್ಬೇಕು, ಅವುಗಳಿಂದ ಆಗ್ತಕ್ಕಂತಹ ಲಾಭಗಳೇನು, ಇವೆಲ್ಲ ವೈಚಾರಿಕತೆಯನ್ನು ನಾವು ರಾಜ್ಯಶಾಸ್ತ್ರದ ಅಧ್ಯಯನದಿಂದ ಪಡಿತೇವೆ. ದೆನ್ ಇಟ್ ಎಕ್ಸ್ಟೆಂಡ್ಸ್ ನಾಲೆಜ್ ಆಫ್ ದ ಕಂಪೇರಿಟಿವ್ ಪೊಲಿಟಿಕ್ಸ್. ಸೊ ತುಲನಾತ್ಮಕ ರಾಜಕೀಯ ಜ್ಞಾನವನ್ನು ವಿಸ್ತರಿಸುತ್ತೆ. ಎಸ್, ನಾವು ಇವತ್ತು ಇಡೀ ಜಗತ್ತಿನಾದ್ಯಂತ ಜಾರಿಯಲ್ಲಿರ್ತಕ್ಕಂತಹ ಎಲ್ಲ ತೆರನಾದಂತಹ ಸರ್ಕಾರಗಳನ್ನು ಕೂಡ ನಾವು ಹೋಲಿಕೆ ಮಾಡಿ ನೋಡ್ತೇವೆ. ನಮ್ಮ ಪ್ರಜಾಪ್ರಭುತ್ವ ಸರ್ಕಾರ ಅಂದ ತಕ್ಷಣ ಇಡೀ ಜಗತ್ತಿನಲ್ಲೇ ನಮ್ಮ ತರಹ ಅನೇಕ ರಾಷ್ಟ್ರಗಳು ಪ್ರಜಾಪ್ರಭುತ್ವ ರಾಷ್ಟ್ರಗಳಾಗಿದ್ದಾವೆ. ಹಾಗಂತ ನಾವು ಅಲ್ಲೂ ಪ್ರಜಾಪ್ರಭುತ್ವ ಇದೆ ಅಂತ ಸುಮ್ಮನಿರೋದಿಲ್ಲ. ನಮ್ಮ ಪ್ರಜಾಪ್ರಭುತ್ವ ರಾಷ್ಟ್ರವನ್ನು ಬೇರೆ ಪ್ರಜಾಪ್ರಭುತ್ವ ರಾಷ್ಟ್ರಗಳ ಜೊತೆಗೆ ಹೋಲಿಸಿ ನೋಡ್ತೇವೆ. ಸೊ ಅಮೇರಿಕದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಯಾವ ರೀತಿ ಇದೆ, ಬ್ರಿಟನ್ನಲ್ಲಿ ಯಾವ ರೀತಿ ಇದೆ, ನಮಗೂ ಅವ್ರಿಗೂ ಇರತಕ್ಕಂಥ ಹೋಲಿಕೆಗಳೇನು, ವ್ಯತ್ಯಾಸಗಳೇನು, ನಮ್ಮ ದೇಶದ ಪ್ರಜಾಪ್ರಭುತ್ವದ ಯಶಸ್ಸು, ಆ ದೇಶದ ಪ್ರಜಾಪ್ರಭುತ್ವದ ಯಶಸ್ಸು ಎಷ್ಟಿದೆ. ಸೊ ಇದೆಲ್ಲವನ್ನು ಹೋಲಿಕೆ ಮಾಡಿ ನೋಡೋದಕ್ಕೆ ನಮಗೆ ರಾಜ್ಯಶಾಸ್ತ್ರದ ಅಧ್ಯಯನದಿಂದ ಸಾಧ್ಯ ಆಗುತ್ತೆ. ಹಾಗೆ ಬೇರೆ ಥರನಾದಂತಹ ಏನು ಸರ್ಕಾರಗಳನ್ನು ಯಾವ್ಯಾವ ರಾಷ್ಟ್ರಗಳು ಅಳವಡಿಸ್ಕೊಂಡಿದ್ದಾವೆ, ಅವುಗಳ ಗುಣಗಳೇನು, ಪ್ರತಿಯೊಂದನ್ನು ಕೂಡ ನಾವು ಇಲ್ಲಿ ಹೋಲಿಕೆ ಮಾಡಿ ಕಂಪೇರಿಟಿವ್ ಪೊಲಿಟಿಕ್ಸ್ನ ಅಧ್ಯಯನ ಮಾಡೋಕ್ಕೆ ತುಂಬ ಸಹಾಯ ಆಗುತ್ತೆ. ದೆನ್ ಇಟ್ ಪ್ರೊವೈಡ್ಸ್ ಟ್ರೈನಿಂಗ್ ಟು ದ ಪೊಲಿಟಿಷಿಯನ್ಸ್. ಸೊ ರಾಜಕಾರಣಗಳಿಗೆ ಖಂಡಿತ ರಾಜ್ಯಶಾಸ್ತ್ರದ ಅಧ್ಯಯನವನ್ನು ಮೊದಲು ಮಾಡಬೇಕಾಗತ್ತೆ. ಒಬ್ಬ ಒಳ್ಳೆಯ ರಾಜಕಾರಣಿಯಾಗಿ, ನಾಯಕನಾಗಿ ಜನಸೇವೆಯನ್ನು ಮಾಡಬೇಕು ಅಂದರೆ, ಸರ್ಕಾರವನ್ನು ನಡೆಸಬೇಕಂದ್ರೆ ಆ ನಾಯಕನು ರಾಜ್ಯಶಾಸ್ತ್ರ ವಿಷಯವನ್ನು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಸೊ ರಾಜ್ಯದ ಉದ್ದೇಶ ಏನು, ಸೊ ಅಲ್ಲಿ ಸರ್ಕಾರದ ಉದ್ದೇಶ ಏನು, ಸರ್ಕಾರದ ಪಾತ್ರ ಏನು, ಸೊ ಜನಸೇವೆಯನ್ನು ಮಾಡುವಲ್ಲಿ, ಜನರ ಕಲ್ಯಾಣವನ್ನು ಸಾಧಿಸೋದಲ್ಲಿ ಒಬ್ಬ ನಾಯಕನಾದವನಿಗೆ ಯಾವ್ಯಾವ ಅರ್ಹತೆಗಳು ಬೇಕು, ಸೊ ಅವನಿಗೆ ಡಿಸಿಷನ್ ಮೇಕಿಂಗ್ ಕೆಪಾಸಿಟಿ ಹೇಗಿರಬೇಕು, ಸೊ ಬೇರೆ ಬೇರೆ ರಾಜಕೀಯ ಸಿದ್ಧಾಂತಗಳ ಸಾರ ಏನು, ಅವುಗಳ ಸಹಾಯದಿಂದ ಆಡಳಿತ ನಡೆಸುವಾಗ ನಮ್ಮ ನಿರ್ಧಾರಗಳನ್ನು ಯಾವ ರೀತಿ ತಗೊಳ್ಬೇಕು. ಸೊ ಈ ರೀತಿ ಪ್ರತಿಯೊಂದು ವಿಷಯವನ್ನು ಕೂಡ ರಾಜಕಾರಣಿಗಳಿಗೆ ಹೇಳ್ತಕ್ಕಂಥ ವಿಷಯ ಆಗಿದೆ ಇದು. ಒಬ್ಬ ಉತ್ತಮ ರಾಜಕಾರಣಿ ಆಗಬೇಕು ಅಂದರೆ ಒಬ್ಬ ವ್ಯಕ್ತಿ ಹಿ ಮಸ್ಟ್ ಟ್ರೈನ್ ವಿತ್ ದ ಪೊಲಿಟಿಕಲ್ ಸೈನ್ಸ್. ದೆನ್ ಇಟ್ ರೆಗ್ಯುಲೇಟ್ಸ್ ಮಿಸ್ಯೂಸ್ ಆಫ್ ಪವರ್. ಖಂಡಿತ. ಸೊ ನಾವು ಸಮಾಜ ಅಂದ ತಕ್ಷಣ ಸಾಕಷ್ಟು ಸರಿ ಅಧಿಕಾರದ ದುರುಪಯೋಗ ಆಗ್ತಾನೇ ಇರುತ್ತೆ. ಸೊ ಅದನ್ನು ನಾವು ತಡೆಯೋದಕ್ಕೆ, ನಿಯಂತ್ರಣ ಮಾಡೋದಕ್ಕೆ ನಾಗರಿಕರ ಜವಾಬ್ದಾರಿ ಏನು, ಉದಾಹರಣೆಗೆ ಭ್ರಷ್ಟಾಚಾರ ನಿಗ್ರಹಕ್ಕೆ ಏನೇನು ಮಾರ್ಗಗಳಿದ್ದಾವೆ, ಸೊ ಯಾವ ರೀತಿ ನಾವು ಭ್ರಷ್ಟಾಚಾರವನ್ನು ನಿವಾರಿಸಬೇಕು, ಅಧಿಕಾರ ವಿಳಂಬತೆಯನ್ನು, ಸೊ ಏನು ರೆಡ್ ಟೇಪಿಸಮ್ ಅಂತ ಏನು ಕರಿತೀವಿ, ಅದನ್ನು ನಾವು ಯಾವ ರೀತಿ ತಡೆಯಬೇಕು, ಅಧಿಕಾರ ದುರುಪಯೋಗವನ್ನು, ಪ್ರಭಾವವನ್ನು ನಾವು ನೇರ ಕೆಲವು ಅಧಿಕಾರದಲ್ಲಿದ್ದಂಥ ವ್ಯಕ್ತಿಗಳು ಮಾಡ್ತಿರ್ತಾರೆ, ಸೊ ಅದನ್ನು ಯಾವ ರೀತಿ ತಡೀಬೇಕು. ಸೊ
ಇದನ್ನು ಹೆಂಗೆ ನಿಯಂತ್ರಣ ಶಕ್ತಿ ಇದೆ, ಅದಕ್ಕೆ ನಮ್ಮ ಹಕ್ಕುಗಳು ಏನಿದ್ದಾವೆ, ಅಧಿಕಾರ ದುರುಪಯೋಗವನ್ನು ತಡೆಯೋ ನಿಟ್ಟಿನಲ್ಲಿ ನನ್ನ ಪಾತ್ರ ಏನು, ನನಗಿರ್ತಕ್ಕಂಥ ಅವಕಾಶಗಳೇನು, ಅದನ್ನೆಲ್ಲ ನಮಗೆ ರಾಜ್ಯಶಾಸ್ತ್ರ ತಿಳಿಸುತ್ತೆ. ಸೊ ಆ ರೀತಿ ಮಾಡಿದಾಗ ಎಸ್ ವಿ ಮಸ್ಟ್ ಕಂಟ್ರೋಲ್ ದ ಮಿಸ್ಯೂಸ್ ಆಫ್ ಪವರ್. ಸೊ ಅಧಿಕಾರದಲ್ಲಿರ್ತಕ್ಕಂಥ ವ್ಯಕ್ತಿಗಳು ತಮ್ಮ ಅಧಿಕಾರವನ್ನು ದುರುಪಯೋಗಪಡಿಸ್ಕೊಳ್ಳೋದನ್ನು ನಿಯಂತ್ರಿಸ್ಬೋದು. ದೆನ್ ಇಟ್ ಪ್ರಮೋಟ್ಸ್ ಗುಡ್ ಕಲ್ಚರ್. ಸೊ ಉತ್ತಮವಾದಂತಹ ಸಂಸ್ಕೃತಿ ಅಂದರೆ, ಇಲ್ಲಿ ಸಂಸ್ಕೃತಿ ಅಂದರೆ ಏನು ಹೇಳ್ರಿ, ಉತ್ತಮ ನಾಗರಿಕನನ್ನಾಗಿ ತಯಾರು ಮಾಡುತ್ತೆ. ಸೊ ನೋಡಿ, ಸರ್ಕಾರದ ಅನೇಕ ಕಾರ್ಯಕ್ರಮಗಳು, ಈಗ ಸ್ವಚ್ಛ ಭಾರತ ಆಗಿರ್ಬೋದು, ಟ್ರಾಫಿಕ್ ರೂಲ್ಸ್ ಆಗಿರ್ಬೋದು, ಸೊ ಪ್ರತಿಯೊಂದು ಕಾನೂನಿನ ಹಿಂದೆ ಏನಿರುತ್ತೆ, ಒಂದು ಒಳ್ಳೆಯ ಉದ್ದೇಶ ಇರುತ್ತೆ. ಮಾನವನನ್ನು ಹೆಚ್ಚು ನಾಗರಿಕನನ್ನಾಗಿ ಮಾಡ್ತಕ್ಕಂತಹ ಒಂದು ಕಾಳಜಿ ಇರುತ್ತೆ. ಸೊ ಹೀಗಾಗಿ ಸರ್ಕಾರದ ಪ್ರತಿಯೊಂದು ಅಂಶವನ್ನು, ಕಾರ್ಯಕ್ರಮವನ್ನು ನಾವು ಇಲ್ಲಿ ತಿಳ್ಕೊಳ್ಳುವಾಗ ಆಟೋಮೆಟಿಕಲಿ ಈ ನಾಲೆಜ್ನಿಂದ ವಿ ಬಿಕೇಮ್ ದ ಗುಡ್ ಸಿಟಿಸನ್ಸ್ ಆಫ್ ಅವರ್ ಕಂಟ್ರಿ, ಅವರ್ ನೇಷನ್. ದೆನ್ ಇಟ್ ಪ್ರೊವೈಡ್ಸ್ ದ ನಾಲೆಜ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಖಂಡಿತ. ಸೊ ಬೇಸಿಕ್ಕಾಗಿ ನಾವು ನಮ್ಮ ಸಂವಿಧಾನದ ಬಗ್ಗೆ, ನಮ್ಮ ಸಂವಿಧಾನ ಅಷ್ಟೇ ಅಲ್ಲ, ಟೋಟಲಿ ಏನು ಇಡೀ ಜಗತ್ತಿನಾದ್ಯಂತ ಈ ರಾಜಕೀಯ ಅಧ್ಯಯನದ ಒಂದು ಮುಖ್ಯ ಬೇಸಿಕ್ ಕಾನ್ಸೆಪ್ಟ್ ಅಂತಂದರೆ, ಬೇಸಿಕ್ಸ್ ನೀಡ್ ಅಂತಂದರೆ ಹ್ಯಾವ್ ದ ನಾಲೆಜ್ ಆಫ್ ದಟ್ ಕಾನ್ಸ್ಟಿಟ್ಯೂಷನ್. ಸೊ ಸಂವಿಧಾನದ ಒಂದು ಮೂಲ ಜ್ಞಾನವನ್ನು ಹೊಂದಿರಬೇಕು. ಇದೇ ಉದ್ದೇಶಕ್ಕೆ ಈಗ ಕೇವಲ ರಾಜ್ಯಶಾಸ್ತ್ರದ ವಿಷಯಗಳ ವಿದ್ಯಾರ್ಥಿಗಳಷ್ಟೇ ಅಲ್ಲ, ಈವನ್ ಆಲ್ ಡಿಗ್ರಿ ಹೋಲ್ಡರ್ಸ್ ಮಸ್ಟ್ ಹ್ಯಾವ್ ದ ನಾಲೆಜ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅನ್ನೋ ಉದ್ದೇಶದಿಂದ ಈಗ ಎಲ್ಲ ಡಿಗ್ರಿಗಳಿಗೂ ಕೂಡ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಧ್ಯಯನವನ್ನು ಕಡ್ಡಾಯ ಮಾಡಿದ್ದಾರೆ, ಒಂದು ಪೇಪರ್ನ. ಓಕೆ. ಸೊ ಆ ಒಂದು ಕೆಲಸವನ್ನು, ಸಂವಿಧಾನದ ಬಗ್ಗೆ ಸಂಪೂರ್ಣ ವಿವರಣೆಯನ್ನು, ಅದರ ಮಹತ್ವ, ಅದರಲ್ಲಿರ್ತಕ್ಕಂಥ ಒಂದೊಂದು ಅಂಶವನ್ನು ನಮಗೆ ತಿಳಿಸಿಕೊಡೋದು ಪೊಲಿಟಿಕಲ್ ಸೈನ್ಸ್. ದೆನ್ ಇಟ್ ಡೆವಲಪ್ಸ್ ನಾಲೆಜ್ ಅಬೌಟ್ ರೈಟ್ಸ್ ಆ್ಯಂಡ್ ಡ್ಯೂಟೀಸ್. ಖಂಡಿತ. ಸೊ ಹಕ್ಕು ಮತ್ತು ಕರ್ತವ್ಯಗಳು. ಸೊ ಎಲ್ಲ ಒಂದು ಕಡೆಗೆ ನಮಗೆ ಹಕ್ಕುಗಳ ಬಗ್ಗೆ ಜಾಸ್ತಿ ಗೊತ್ತಿರುತ್ತೆ, ಕರ್ತವ್ಯಗಳು ಗೊತ್ತಿರೋದಿಲ್ಲ, ಯಾವುವು ಅಂತ ಗೊತ್ತಿರೋದಿಲ್ಲ. ಬೋತ್ ಹ್ಯಾವ್ ದ ಈಕ್ವಲ್ ವೇಟೇಜ್. ಸೊ ಎರಡೂ ಕೂಡ ಸಮಾನ ತೂಕವನ್ನು ಹೊಂದಿದ್ದಾವೆ. ನಮಗೆ ಹಕ್ಕುಗಳು ಎಷ್ಟು ಮುಖ್ಯ, ಕರ್ತವ್ಯಗಳು ಕೂಡ ಅಷ್ಟೇ ಮುಖ್ಯ. ಸೊ ಎರಡನ್ನೂ ತಿಳ್ಕೊಳ್ಬೇಕು. ಇನ್ನು ಕೆಲವರಿಗೆ ಹಕ್ಕುಗಳ ಬಗ್ಗೆ ಕೂಡ ಅರಿವಿರೋದಿಲ್ಲ. ನನ್ನ ಹಕ್ಕುಗಳು ಏನು, ಅವುಗಳನ್ನು ಯಾವ ರೀತಿ ಪಡಿಬೇಕು, ಯಾವ ರೀತಿ ಚಲಾಯಿಸಬೇಕು ಕೂಡ ಗೊತ್ತಿರೋದಿಲ್ಲ. ಆ ಎಲ್ಲ ಜ್ಞಾನವನ್ನು ಇನ್ ಡೀಟೇಲ್ ಆಗಿ ನಮಗೆ ಈ ವಿಷಯದ ಅಧ್ಯಯನ ಒದಗಿಸಿಕೊಡುತ್ತೆ. ದೆನ್ ಇಟ್ ರೆಂಡರ್ ಗೈಡೆನ್ಸ್ ಟು ಬ್ಯೂರೋಕ್ರಾಟ್ಸ್. ಖಂಡಿತ. ಅಧಿಕಾರಿಗಳಿಗೆ, ಸೊ ನೌಕರಶಾಹಿ ವರ್ಗ ಅಂತೇನಿದೆಯಲ್ಲ, ಸೊ ಅವರಿಗೂ ಕೂಡ ಏನು ನಾವು ಇದಕ್ಕೆ ರಿಲೇಟೆಡ್ ಆಗಿ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂತ ಕರಿತೀವಿ. ಸಾರ್ವಜನಿಕ ಆಡಳಿತ ಅನ್ನೋ ಒಂದು ಕಾನ್ಸೆಪ್ಟ್ ಏನು ಬರುತ್ತೆ ಪೊಲಿಟಿಕಲ್ ಸೈನ್ಸಲ್ಲಿ, ಅದ್ರ ಮೂಲಕ ಇಟ್ ಈಸ್ ಟೋಟಲಿ ಟು ದಿ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಸಬ್ಜೆಕ್ಟ್ ಈಸ್ ಟೋಟಲಿ ಟು ಗೈಡ್ ದ ಬ್ಯೂರೋಕ್ರಾಟ್ಸ್. ಸೊ ನೌಕರಶಾಹಿಗೆ ಒಂದು ಆಡಳಿತದ ಮಾರ್ಗದರ್ಶನವನ್ನು ನೀಡೋದಕ್ಕೆ ತುಂಬ ಸಹಾಯ ಆಗತ್ತೆ. ಸೊ ನಾವೇನು IAS IPS ಹೋಲ್ಡರ್ಸ್ ಅಂತ ಕರಿತೀವಿ, ಅವರಿಗೆಲ್ಲ ಸೊ ಇಲ್ಲಿ ಈ ರಾಜ್ಯಶಾಸ್ತ್ರ ವಿಷಯದ ಒಂದು ಸಹಾಯದಿಂದ ಮಾರ್ಗದರ್ಶನವನ್ನು ನೀಡ್ತಾರೆ. ಯಾಕಂದರೆ ನೌಕರಶಾಹಿಗಳಿರೋದೆಲ್ಲ ಯಾವುದಕ್ಕೆ ಹೇಳಿ, ಕಾನೂನುಗಳನ್ನು ಜಾರಿಗೊಳಿಸೋದಕ್ಕೆ, ಸುಲಲಿತವಾಗಿ ಸಾರ್ವಜನಿಕರಿಗೆ ಅವುಗಳನ್ನು ಜಾರಿಗೊಳಿಸುವುದರ ಮೂಲಕ ಸೌಲಭ್ಯಗಳನ್ನು ಸರ್ಕಾರದ ವತಿಯಿಂದ ಒದಗಿಸಿಕೊಡೋದಕ್ಕೆ. ಸೊ ಆ ಕಾನೂನುಗಳನ್ನು ಜಾರಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರ ಕರ್ತವ್ಯಗಳೇನು, ಸೊ ಯಾವ ರೀತಿ ಯಶಸ್ವಿಯಾಗಿ ಎಲ್ಲ ಸರ್ಕಾರದ ಕಾರ್ಯನೀತಿಗಳನ್ನು ಅನುಷ್ಠಾನಗೊಳಿಸಬಹುದು, ಇದನ್ನೆಲ್ಲ ತಿಳ್ಕೊಂಡು ಅವರು ಹೆಚ್ಚು ಎಫಿಷಿಯೆಂಟಾಗಿ ದಕ್ಷತೆಯಿಂದ ಕೆಲಸ ಮಾಡಬೇಕಂದ್ರೆ ಅವರಿಗೆ ಈ ವಿಷಯದ ಮಾರ್ಗದರ್ಶನ ಅತ್ಯಂತ ಅವಶ್ಯಕವಾಗಿರುತ್ತೆ. ದೆನ್ ಇಟ್ ಕ್ರಿಯೇಟ್ಸ್ ಅವೇರ್ನೆಸ್ ಆಫ್ ಇಂಟರ್ನ್ಯಾಷನಲ್ ರಿಲೇಷನ್ಸ್. ಖಂಡಿತ. ಸೊ ಅಂತಾರಾಷ್ಟ್ರೀಯ ಸಂಬಂಧಗಳ ಬಗ್ಗೆ ತಿಳ್ಕೊಳ್ಳೋದು ಇಂದಿನ ಅತ್ಯಗತ್ಯ ಅಂಶ. ಇವತ್ತು ನಾವು ಕೇವಲ ನಮ್ಮ ರಾಜ್ಯದ, ನಮ್ಮ ದೇಶದ ಚುನಾವಣೆ ಬಗ್ಗೆ ಅಷ್ಟೇ ಮಾತಾಡೋದಿಲ್ಲ, ಅಮೇರಿಕ ಚುನಾವಣೆ ಬಗ್ಗೆ ಮಾತಾಡ್ತೀವಿ. ಅಮೇರಿಕ ಅಧ್ಯಕ್ಷೀಯ ಚುನಾವಣೆಯ ಒಂದು ಕ್ಷಣಗಣನೆ ಹಂತವಾಗಿ ಅದರ ಫಲಿತಾಂಶವನ್ನು ಕೂತ್ಕೊಂಡು ನೋಡ್ತೇವೆ, ಅದರ ಬಗ್ಗೆ ಆಸಕ್ತಿಯನ್ನು ಹೊಂದಿದ್ದೇವೆ. ಯಾಕೆ ಅಂದರೆ ಇವತ್ತು ಜಗತ್ತು ಜಾಗತಿಕ ಕುಟುಂಬ ಅಂತ ಕರಿತೀವಿ ನಾವು. ಇಡೀ ಜಗತ್ತೇ ಒಂದು ಕುಟುಂಬದ ತರಹ ಆಗಿದೆ ಇವತ್ತಿನ ಮಾಹಿತಿ ತಂತ್ರಜ್ಞಾನದ ಒಂದು ಕ್ರಾಂತಿಯಿಂದ. ಜೊತೆಗೆ ಅಂತಾರಾಷ್ಟ್ರೀಯ ಸಂಬಂಧಗಳ ಒಂದು ಮಹತ್ವ ಕೂಡ ಹೆಚ್ಚಾಗಿದೆ. ಇವತ್ತು ಜಗತ್ತಿನ ಯಾವ ರಾಷ್ಟ್ರವೂ ಕೂಡ ಸ್ವಾವಲಂಬಿಯಾಗಿ ಅಥವಾ ಒಬ್ಬಂಟಿಯಾಗಿ ಬದುಕೋದಕ್ಕೆ ಸಾಧ್ಯ ಇಲ್ಲ. ಬೇರೆ ರಾಷ್ಟ್ರಗಳ ಮಧ್ಯೆ ನಾವು ಡಿಪೆಂಡ್ ಆಗ್ತಕ್ಕಂತಹ ಅನಿವಾರ್ಯತೆ ಹೆಚ್ಚಾಗಿದೆ. ಸೊ ಇಂಥ ಸಂದರ್ಭದಲ್ಲಿ ಬೇರೆ ಬೇರೆ ರಾಷ್ಟ್ರಗಳ ಸರ್ಕಾರ ರಚನೆ ಬಗ್ಗೆ ಆಗಿರ್ಬೋದು, ಅವುಗಳ ಯಶಸ್ಸಿನ ಬಗ್ಗೆ ಆಗಿರ್ಬೋದು, ಅಥವಾ ಈ ಜಾಗತಿಕ ಸಂಸ್ಥೆಗಳಾಗಿರ್ಬೋದು, ವಿಶ್ವಸಂಸ್ಥೆ, ವಿಶ್ವ ಆರ್ಥಿಕ ಸಂಸ್ಥೆಗಳು, ಜಾಗತಿಕ ಮಟ್ಟದಲ್ಲಿ ಬೇರೆ ಬೇರೆ ರಾಷ್ಟ್ರಗಳ ನಡುವೆ ನಡೆದಂತಹ ಒಂದು ಒಪ್ಪಂದಗಳು, ಸೊ ಇವೆಲ್ಲವುಗಳ ಬಗ್ಗೆ ನಾವು ಅರಿವನ್ನು ಹೊಂದಬೇಕು ಅಂದರೆ ವಿ ಮಸ್ಟ್ ಸ್ಟಡಿ ಪೊಲಿಟಿಕಲ್ ಸೈನ್ಸ್.
ದೆನ್ ಟೋಟಲಿ ಇಟ್ ಬಿಲ್ಡ್ಸ್ ಎ ಬೆಟರ್ ವರ್ಲ್ಡ್. ಸೊ ಉತ್ತಮ ಜಗತ್ತನ್ನು ನಿರ್ಮಿಸೋದಕ್ಕೆ ಇದು ಸಹಕಾರಿಯಾಗಿದೆ. ಯಾಕಂದರೆ ಯಾವಾಗ ನಾವು ಉತ್ತಮ ಜಗತ್ತನ್ನು ನಿರ್ಮಿಸೋದಕ್ಕೆ ಸಾಧ್ಯ ಅಂದರೆ ನಾವು ಎಲ್ಲ ವಿಷಯವನ್ನು ತಿಳ್ಕೊಂಡು ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಉತ್ತಮ ನಾಗರಿಕನಾಗಿ ತನ್ನ ಹಕ್ಕು ಮತ್ತು ಕರ್ತವ್ಯಗಳನ್ನು ಒಟ್ಟೊಟ್ಟಿಗೆ ತೆಗೆದುಕೊಂಡು ಹೋದಾಗ ಅವನು ಆಟೋಮೆಟಿಕಲಿ ಉತ್ತಮ ಸಮಾಜ ನಿರ್ಮಾಣಕ್ಕೆ ಸಾಧ್ಯ ಆಗತ್ತೆ. ಆ ಉತ್ತಮ ಸಮಾಜದಿಂದ ಉತ್ತಮ ದೇಶ, ಉತ್ತಮ ಜಗತ್ತು ಖಂಡಿತವಾಗಿಯೂ ನಿರ್ಮಾಣ ಆಗತ್ತೆ. ಸೊ ಅಲ್ಲಿ ಯಾವುದೇ ಕಲಹ, ಏನು ಯುದ್ಧ, ದ್ವೇಷ ಇವ್ಯಾವೂ ಇಲ್ಲದೆ ಒಬ್ಬರಿಗೊಬ್ಬರು ಪರಸ್ಪರ ಸಹಬಾಳ್ವೆಯಿಂದ ಶಾಂತಿಯುತವಾದಂಥ ಜೀವನವನ್ನು ನಡೆಸೋಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಬೇಕಾದಂಥ ಮಾರ್ಗದರ್ಶನವನ್ನು ರಾಜ್ಯಶಾಸ್ತ್ರ ನೀಡುತ್ತೆ. ಓಕೆ, ಸೊ these are the points which highlights the importance of the study of political science. ಓಕೆ ಸ್ಟೂಡೆಂಟ್ಸ್, ಸೊ ಇದಕ್ಕೆ ಬೇಕಾದಂತಹ ರೆಫರೆನ್ಸ್ಗಳು ಇಲ್ಲಿದ್ದಾವೆ, ನೋಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಫಾರ್ ಪೇಷಂಟ್ ಲಿಸ್ನಿಂಗ್.